ನಮಸ್ಕಾರಗಳು ಸ್ನೇಹಿತರೆ. ಬನ್ನಿ ಸೀತಾರಾಮ ಧಾರಾವಾಹಿಯ ಈ ದಿನದ ಸಂಚಿಕೆ ಅಂದರೆ ಶುಕ್ರವಾರದ ಈ ಒಂದು ಸಂಚಿಕೆಯಲ್ಲಿ ಈ ಕಡೆಯಿಂದ ಸೀತಾಳಿಗೆ ರಾಮ ಯಾರು ಮತ್ತು ಅವನು ಎಲ್ಲಿಂದ ಬಂದಿದ್ದಾನೆ ಮತ್ತು ದೇಸಾಯಿ ಗ್ರೂಪ್ ಆಫ್ ಕಂಪನಿಯ ಓನರ್ ಅವನೇನಾ ಅನ್ನೋ ಎಲ್ಲ ವಿಚಾರ ಕೂಡ ಸೀತಾಳಿಗೆ ಗೊತ್ತಾಗುತ್ತೆ. ಈ ವಿಚಾರ ಪ್ರಿಯಾಳಿಗೂ ಕೂಡ ಗೊತ್ತಾಗಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಈ ಎಲ್ಲ ಒಂದು ಸಂಚಿನ ಹಿಂದೆ ಭಾರ್ಗವಿಯ ಕೈವಾಡ ಇರುತ್ತೆ. ಬನ್ನಿ ಏನೇನೆಲ್ಲ ನಡೀತಾ ಇದೆ ಅಂತ ಹೇಳಿ ಪೂರ್ತಿ ಸಂಚಿಕೆಯನ್ನು ನಾವೀಗ ನಮ್ಮ ಚಾನಲಲ್ಲಿ ನೋಡೋಣ. ಅದಕ್ಕೂ ಮುಂಚೆ ತಾವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ಸಂಚಿಕೆಯನ್ನು ಶುರು ಮಾಡೋಣ. ಸ್ನೇಹಿತರೆ, ಈ ಒಂದು ಸಂಚಿಕೆ ಆರಂಭದಲ್ಲಿ ಈ ಕಡೆಯಿಂದ ಭಾರ್ಗವಿ ಏನೋ ಒಂದು ವಂಚನ ಹಾಕ್ಕೊಂಡು ಕಾಯ್ತಾ ಇರ್ತಾಳೆ. ಆಗ ಭಾರ್ಗವಿಯ ಗಂಡ ಬಂದು, ಭಾರ್ಗವಿ ಏನೋ ಒಂದು ಯೋಚನೆ ಮಾಡ್ತಾ ಇದೀಯಾ, ಯಾರನ್ನ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ, ಯಾರ ಮನೆ ಹಾಳು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ, ಮೊದಲು ನನಗೆ ತಿಳಿಸು ಅಂತ ಹೇಳ್ತಾನೆ. ಅಷ್ಟರಲ್ಲೇ ಹೋಗ್ತಾ ಇರುವಂಥ ರಾಮ್ನನ್ನ ಭಾರ್ಗವಿ ಕರೆದು ಎಲ್ಲಿ ಹೋಗ್ತಾ ಇದೀಯಾ ರಾಮ್ ಅಂತ ಕೇಳ್ತಾಳೆ. ಅದಕ್ಕೆ ರಾಮ್, ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ, ಅಲ್ಲೊಂದು ಪಾರ್ಟಿ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಭಾರ್ಗವಿ, ಅಯ್ಯೋ ನೀನು ಇಲ್ಲೇ ಇರು, ನಾನೇ ಒಂದು ಪಾರ್ಟಿನ ಅರೇಂಜ್ ಮಾಡಿದ್ದೀನಿ, ನಿನಗೆ ಅವಾರ್ಡ್ ಬಂದಿರೋದಕ್ಕೆ ಎಲ್ರಿಗೂ ಕೂಡ ಪಾರ್ಟಿನ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ, ಅಂಥದ್ರಲ್ಲಿ ನೀನು ಮನೆ ಬಿಟ್ಟು ಹೋಗ್ತಾ ಇದೀಯಾ ಯಾಕೆ ಅಂತ ಹೇಳ್ತಾಳೆ. ಅದಕ್ಕೆ ಈ ಕಡೆಯಿಂದ ರಾಮ್ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರೆ ಅಷ್ಟರಲ್ಲೇ ಅಲ್ಲಿಗೆ ಬಂದಂತಹ ಒಬ್ಬ ವ್ಯಕ್ತಿ ಹೇಳ್ತಾನೆ. ಈ ಕಡೆಯಿಂದ ಭಾರ್ಗವಿಗೆ ತಿಳಿಸ್ತಾನೆ, ಏನೀಗ ರಾಮ್ಗೆ ಅವಾರ್ಡ್ ಬಂದಿರುವಂಥ ವಿಚಾರ ಎಲ್ರಿಗೂ ತಿಳಿಸ್ಬೇಕಲ್ವಾ, ನಾನು ಹೇಳಿ ಹಬ್ಬ ಮಾಡ್ತೀನಿ, ಆದರೆ ರಾಮ್ಗೆ ಈಗ ಎಲ್ಗೆ ಹೋಗ್ತಾ ಇದ್ದಾನೆ ಅಲ್ಲಿಗೆ ಹೋಗೋಗ್ಬಿಡು ಅಂತ ಹೇಳಿದಾಗ ಈ ಕಡೆಯಿಂದ ರಾಮ್, ಅಮ್ಮ ಇನ್ನೊಂದೆರಡು ದಿನ ಬಿಟ್ಟು ಪಾರ್ಟಿನ ಅರೇಂಜ್ ಮಾಡ್ಕೊಳ್ಳೋಣ, ನಾನೀಗ ಹೋಗಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇದರಿಂದ ಭಾರ್ಗವಿನ ನೋಡಿ ಭಾರ್ಗವಿಯ ಗಂಡ ಖುಷಿಯಾಗಿ ನಗೋದಕ್ಕೆ ಶುರು ಮಾಡ್ತಾನೆ. ಇದನ್ನು ನೋಡಿದಂತಹ ಭಾರ್ಗವಿಗೆ ತುಂಬಾ ಕೋಪ ಬರುತ್ತೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಸ್ನೇಹಿತರೆ, ಇನ್ನೊಂದು ಕಡೆಯಿಂದ ಎಲ್ಲರನ್ನೂ ಊಟಕ್ಕೆ ಕರೆದಿರೋದ್ರಿಂದ ಈ ಕಡೆಯಿಂದ ಸೀತಾ ಎಲ್ಲ ಊಟದ ತಯಾರಿಯನ್ನು ಮಾಡ್ತಾ ಇರ್ತಾಳೆ. ಸ್ವೀಟನ್ನು ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರೆ ಸಿಹಿ ಸೀತಾಳಿಗೆ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಹೇಳ್ತಾಳೆ. ಅದಕ್ಕೆ ಸೀತಾ, ಅಯ್ಯೋ ಯಾಕೆ ಸಿಹಿ ಕ್ಯಾರೆಟ್ ಹಲ್ವಾ ಬೇಕು ಅಂತ ಹೇಳ್ತಾ ಇದೀಯಾ, ಯಾಕೆ ಅದು ಸಿಹಿ ಆಗಿರುತ್ತೆ ಅಂತ ತಾನೇ ಅಂತ ಕೇಳಿದಾಗ, ಅಯ್ಯೋ ಆಗಲ್ಲ ಸೀತಮ್ಮ, ನನ್ನ ಫ್ರೆಂಡ್ಗೆ ಕ್ಯಾರೆಟ್ ಹಲ್ವಾ ಅಂದರೆ ಇಷ್ಟ ಅಂತ ಹೇಳಿ ಸಿಹಿ ಹೇಳ್ತಾಳೆ. ಇದರಿಂದ ತುಂಬಾ ಖುಷಿಯಾದಂತಹ ಸೀತಾ, ಹೌದಲ್ವಾ ನಾನು ಮರ್ತೇ ಬಿಟ್ಟಿದ್ದೆ, ಸರಿ ನೀನು ಕ್ಯಾರೆಟಿನ ತುರಿತಾ ಇರು, ನಾನೋಗಿ ಹಾಲು ಮತ್ತು ತುಪ್ಪನ ತಗೊಂಡು ಬರ್ತೀನಿ ಅಂತ ಹೇಳಿ ಸೀತಾ ಹಾಲು ಮತ್ತು ತುಪ್ಪನ ತಗೊಂಡು ಬರೋದಕ್ಕೆ ಅಂತ ಹೋಗ್ತಾಳೆ. ಈ ಕಡೆಯಿಂದ ಸೀತಾ ಅಲ್ಲಿಗೆ ಹೋದಾಗ ಸೀತಾ ಕರೆದಿರೋದಕ್ಕೆ ರಾಮ್ ತಾನು ಎಲ್ಲ ತಯಾರಿಯನ್ನು ಮಾಡಿಕೊಂಡು ಕಾರಲ್ಲಿ ಸೀತಾಳ ಮನೆ ಕಡೆಗೆ ಬರ್ತಾ ಇರ್ತಾನೆ ಊಟಕ್ಕೆ ಅಂತ ಹೇಳಿ. ಅವನು ರೇಡಿಯೋ ಫೆನ್ನಲ್ಲಿ ಕೆಲವೊಂದು ಸಾಂಗ್ಗಳನ್ನು ಕೇಳ್ತಾ ಮತ್ತು ಕೆಲವೊಂದು ಲವ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತಿಳ್ಕೊಳ್ತಾ ಮತ್ತು ಸತ್ಯನ ಮುಚ್ಚಿಟ್ರೆ ಏನಾಗುತ್ತೆ ಅಂತ ಹೇಳಿ ಎಲ್ಲನೂ ಕೂಡ ಕೇಳ್ತಾ ಬರ್ತಾ ಇದ್ರೆ ಇನ್ನೊಂದು ಕಡೆ ಭಾರ್ಗವಿ ಕೂತ್ಕೊಂಡು ಸೀತಾ ಮತ್ತು ರಾಮನನ್ನು ಬೇರೆ ಮಾಡೋದಕ್ಕೆ ವಂಚನೆ ಆಗ್ತಾ ಇರ್ತಾಳೆ. ಇನ್ನೇನು ಗಟ್ಟಿ ಧೈರ್ಯ ಮಾಡಿ ರಾಮ್ ತಾನು ಯಾರು ಮತ್ತು ಎಲ್ಲಿಂದ ಬಂದಿದ್ದಾನೆ ಮತ್ತು ತನ್ನ ಹತ್ರ ಇರುವಂಥ ಪ್ರೀತಿಯನ್ನು ಎಲ್ಲನೂ ಕೂಡ ಹೇಳ್ಕೊಳ್ಬೇಕು ಅನ್ನೋಷ್ಟರಲ್ಲಿ ಭಾರ್ಗವಿ ಮಾಡಿದಂಥ ವಂಚಿಗೆ ರಾಮ್ ಮತ್ತು ಸೀತಾ ಸಿಕ್ಕಾಕೊಂಡು ಬಿಡ್ತಾರೆ. ಆಗ ರಾಮ್ಗೆ ಅವಾರ್ಡ್ ಬಂದಿರುವಂಥ ವಿಚಾರನ ಟಿವಿನಲ್ಲಿ ಟೆಲಿಕಾಸ್ಟ್ ಮಾಡಿಸಿ ಬಿಡ್ತಾಳೆ ಭಾರ್ಗವಿ. ಇದನ್ನು ನೋಡಿದಂತಹ ಪ್ರಿಯಾ ಮತ್ತು ಅಜ್ಜಿ ತಾತ ಮತ್ತು ಎಲ್ಲರೂ ಕೂಡ ತುಂಬಾ ಶಾಕ್ ಆಗಿಬಿಡ್ತಾರೆ. ಆದರೆ ಸಿಹಿ ಮಾತ್ರ ತನ್ನ ಫ್ರೆಂಡ್ ಟಿವಿಲಿ ಬಂದಿದ್ದಾನೆ ಅಂತ ಹೇಳಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಹೊರಗಡೆ ಹಾಲು ಮತ್ತು ತುಪ್ಪನ ತೊಗೊಂಡು ಬರೋದಕ್ಕೆ ಅಂತ ಹೇಳಿ ಹೋಗಿರುವಂತಹ ಸೀತಾ ಹೊರಗಡೆ ಇರುವಂಥ ಒಂದು ಅಂಗಡಿಯಲ್ಲಿ ಟಿವಿನಲ್ಲಿ ಈ ರೀತಿ ರಾಮ್ನನ್ನ ನೋಡಿ ಒಂದು ಕ್ಷಣ ಶಾಕ್ ಆಗಿ, ಇವನು ದೇಸಾಯಿ ಗ್ರೂಪ್ ಆಫ್ ಕಂಪನಿಯ ಓನರ್ನ, ಈ ರೀತಿ ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ದ, ಸಾಮಾನ್ಯ ವ್ಯಕ್ತಿ ಥರ ನನ್ನ ಜೊತೆಗೆ ಹಾಕಿದ್ದ ಅಂತ ಹೇಳಿ ತುಂಬಾ ಶಾಕ್ ಆಗ್ತಾಳೆ. ಆಗ ಇಲ್ಲಿಗೆ ಇದನ್ನು ನೋಡಿ ಶಾಕ್ ಆಗಿರುವಂತಹ ಸೀತಾ ದಾರಿ ಮಧ್ಯದಲ್ಲೆಲ್ಲ ಕೂಡ ರಾಮ್ ಜೊತೆಗೆ ತಾನು ನಡ್ಕೊಂಡಿರುವಂಥ ರೀತಿ ಮತ್ತು ಅವನು ತನಗೆ ಮಾಡಿರುವಂಥ ಹೆಲ್ಪ್ಗಳನ್ನು ನೆನೆಸ್ತಾ ತುಂಬಾ ಶಾಕ್ನಲ್ಲಿ ಬರ್ತಾ ಇದ್ರೆ ಪ್ರಿಯಾ ಕೂಡ ಒಂದು ವಿಚಾರವನ್ನು ತಿಳ್ಕೊಂಡು ತುಂಬಾ ಶಾಕ್ನಲ್ಲಿ ಸೀತಾಳಿಗೆ ಎಲ್ಲ ಒಂದು ವಿಡಿಯೋ ಮತ್ತು ಫೋಟೋಗಳನ್ನು ಕಳಿಸ್ತಾಳೆ. ಈ ಕಡೆಯಿಂದ ಸೀತಾಳ ಮನೆಗೆ ಬಂದಂಥ ರಾಮ್ ಇನ್ನೇನು ಎಲ್ಲ ವಿಚಾರಗಳನ್ನು ತಿಳಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ ಟಿವಿನಲ್ಲಿ ತಾನೇ ಬರ್ತಾ ಇರೋದನ್ನು ನೋಡಿ ಒಂದು ಕ್ಷಣ ಶಾಕ್ ಆಗ್ತಾನೆ. ಮನೆಯ ಮಂದಿ ಎಲ್ಲರೂ ಕೂಡ ರಾಮ್ನನ್ನು ನೋಡ್ತಾ ಇರುವಂಥ ರೀತಿಯಿಂದ ಅವನಿಗೆ ತುಂಬಾ ಗಾಬರಿ ಆಗುತ್ತೆ. ಆಗ ರಾಮ್ನನ್ನು ನೋಡಿದಂತಹ ಅಜ್ಜಿ, ಯಾಕಪ್ಪ ಈ ರೀತಿ ಮಾಡಿದೆ, ನಮ್ಮ ಹತ್ರ ಯಾಕೆ ಸುಳ್ಳನ್ನು ಮುಚ್ಚಿಟ್ಬಿಟ್ಟೆ, ನಮ್ಮ ಹತ್ರ ನಿಜ ಯಾಕೆ ಹೇಳಿಲ್ಲ ಅಂತ ಕೇಳಿದಾಗ ಇದ್ಯಾವುದಕ್ಕೂ ಕೂಡ ರಾಮ್ನ ಹತ್ರ ಉತ್ತರ ಇರೋದಿಲ್ಲ. ಆದರೆ ಒಂದಂತೂ ನಿಜ, ನನ್ನ ಆಫೀಸನ್ನು ನಾನು ಉಳಿಸ್ಕೊಳ್ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದೆ ಅಂತ ಹೇಳಿ ರಾಮ್ ಎಲ್ಲರಿಗೂ ಕೂಡ ಹೇಳಿ ಸಮಾಧಾನ ಮಾಡ್ತಾನೆ. ಅಷ್ಟರಲ್ಲೇ ಹಾಲು ಮತ್ತು ತುಪ್ಪನ ತಗೊಂಡು ಬರೋದಕ್ಕೆ ಅಂತ ಹೋಗಿರುವಂಥ ಸೀತಾ ಮನೆಗೆ ಬಂದು ಹೊರಗಡೆ ಬಿಟ್ಟಿರುವಂಥ ರಾಮ್ನ ಶೂನ ನೋಡಿ ಒಂದು ಕ್ಷಣ ಶಾಕ್ ಆಗ್ತಾಳೆ. ಈ ಕಡೆಯಿಂದ ಸೀತಾ ರಾಮ್ ಹತ್ರ ಏನಂತ ಹೇಳಿ ಮಾತಾಡ್ಬೋದು ಅಥವಾ ಸೀತಾಳ ಪ್ರಶ್ನೆಗಳಿಗೆ ರಾಮ್ ಏನಂತ ಉತ್ತರ ಕೊಡ್ಬೋದು. ಬನ್ನಿ ಈ ಒಂದು ಸಂಚಿಕೆಯನ್ನು ನೀವು ಪೂರ್ತಿಯಾಗಿ ನೋಡಿ ಮತ್ತು ಮುಂಬರುವಂಥ ಸಂಚಿಕೆಯಲ್ಲಿ ಅದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಮಿಸ್ ಮಾಡಬೇಡಿ. ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.